ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬೆಳಿಗ್ಗೆ ಮಾರ್ನಿಂಗು ಔಟ್ಸೈಡೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ಆಮೇಲೆ ಒಳಗಡೆನೂ ಅಷ್ಟೇ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚಿ ಟಿಫಿನಿಗೆ ಮಾಡೋಣ ಅಂತ ಟಿಫಿನಿಗೆ ರೆಡಿ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಬೇಗ, ಹಾಗಾಗಿ ಬೆಳಿಗ್ಗೆನೇ ಟಿಫಿನ್ ಆಗುತ್ತೆ. ಈವನ್ ಸ್ಕೂಲಿಗೆ ಡಬ್ಬಿಗೆ ಕಟ್ಟೋಕ್ಕೂ ಆಗುತ್ತೆ ಅಂತ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಆನಿಯನ್ ಹಚ್ಕೋಬೇಕು ಸಣ್ಣಗೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸೈಡು ಶಾವಿಗೆನ ಕುದಿಯೋಕೆ ಇಟ್ಕೊಂಡಿದ್ದೆ ಸಪ್ರೇಟಾಗಿ. ಸ್ವಲ್ಪ ಕುದಿಬೇಕಷ್ಟೇ, ಫುಲ್ ಕುದ್ಬಿಟ್ರೆ ಮೆತ್ತಗಾಗುತ್ತೆ. ಹಾಗಾಗಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಅಂಟ್ಕೊಡಲ್ಲ, ಹಾಗಾಗಿ ಎಣ್ಣೆ ಹಾಕ್ಕೋಬೇಕು. ಪಕ್ಕದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಕಡಲೆಬೇಳೆ ಆಮೇಲೆ ಶೇಂಗಾ ಹಾಕಿದ್ದೆ. ನೆಕ್ಸ್ಟು ಮೆಣಸಿನ್ಕಾಯಿನ ನನ್ನ ಮಕ್ಕಳು ಖಾರ ತಿನ್ನಲ್ಲ, ಹಾಗಾಗಿ ಕಮ್ಮಿನೇ ಹಾಕಿದ್ದೆ ಮೆಣಸಿನ್ಕಾಯಿನ. ಪಕ್ಕದಲ್ಲಿ ನೀರು ಹಾಕಿ ಬಸ್ಕೊಂಡಿದ್ದೀನಿ. ಆನಿಯನ್ ಹಾಕ್ಬೇಕು. ಇವಾಗ ಆನಿಯನ್ ಹಾಕಿ ಕಲಿಸ್ಕೋಬೇಕು. ಅದಿನ್ನು ಸಪ್ರೇಟಾಗಿ ನೀರು ಇದು ಮಾಡ್ಕೊಂಡಿದ್ವಲ್ಲ, ನೀರನ್ನ ನೀಟಾಗಿ ಬಸ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಬಿಡಿ. ಆಮೇಲೆ ಕೊತ್ತಂಬರಿನ ಹಾಕ್ಕೊಂಡಿದ್ದೆ, ಕೊತ್ತಂಬರಿ ಹಾಕಿ ಕಲಿಸ್ಕೋಬೇಕು. ಈ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಬಸ್ಕೊಂಡು ನೀಟಾಗಿ ಶಾವಿಗೆನ. ಆಮೇಲೆ ಸ್ವಲ್ಪ ಟೊಮೊಟೊ ನೀಟಾಗಿ ಸಣ್ಣಗೆ ಹಚ್ಕೊಂಡು ಟೊಮೊಟೊನ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಳ್ಳಿ ನೀಟಾಗಿ. ಡಬ್ಬಿಗೆ ಲಂಚಿಗೆಲ್ಲ ಕಟ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಉದುರಾಗಿ ಮಾಡಿದ್ದೀನಿ. ತಿನ್ನೋಕ್ಕೂ ಟೇಸ್ಟಾಗಿರುತ್ತಲ್ಲ, ಹಾಗಾಗಿ ಅದಕ್ಕೆ ಇವಾಗ ಶಾವಿಗೆ ನೀನು ಸೈಡಿಗೆ ಬಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನ ಶಾವಿಗೆನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ಒಂದು ಪಾತ್ರೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ನನ್ನ ಮಕ್ಕಳಿಗೆ ಕೊಟ್ಬಿಟ್ಟೆ. ಆ್ಯಕ್ಚುಲಿ ಸ್ಕೂಲಿಂದ ಹೋಗಿ ಬಂದ ತಕ್ಷಣ ಆಟ ಆಡ್ತಿದ್ದಾರೆ. ಈ ಥರ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಹುರ್ಕೊಂಡು ಸೈಡ್ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನ ಸಣ್ಣಗೆ ಹಚ್ಕೋಬೇಕು. ಟೊಮೊಟೊ ಸಣ್ಣಗೆ ಹಚ್ಕೊಂಡಿದ್ದೀನಿ. ಅದಕ್ಕಾದ ತಕ್ಷಣ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಹಾಕಬೇಕು. ಹಾಕಿದ್ದೀನಿ ಇವಾಗಲೇ ಟೊಮೊಟೊನ. ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಅದಕ್ಕೆಲ್ಲ ಹಾಕ್ಬೇಕಿನ್ನು. ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ನೋಡ್ಕೊಂಡು ಉಪ್ಪಿಕೊಳ್ಳಬೇಕು ಉಪ್ಪನ್ನ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪೌಡರು, ಮನೆಯಲ್ಲೇ ಮಾಡಿದ ಸಾಂಬಾರು ಪೌಡರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಾಕಿದ ತಕ್ಷಣ ಇದೇನು ಪನ್ನೀರನ್ನ ಹುರ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ, ಅದನ್ನು ಅದ್ರಲ್ಲಿ ಹಾಕ್ಕೋಬೇಕು. ಹೋಮ್-ಮೇಡ್ ಪನ್ನೀರು ಸ್ವಲ್ಪ ಇತ್ತು, ಅದನ್ನೇ ಮಾಡಿದ್ದೆ ಆ್ಯಕ್ಚುಲಿ. ಆ ಪನ್ನೀರನ್ನೆಲ್ಲ ಹಾಕ್ಕೋಬೇಕು. ಕಲಿಸ್ಕೊಳ್ಳಿ. ಕುದಿಯೋಕ್ಕೆ ಬಿಟ್ಟ ತಕ್ಷಣ ಸ್ವಲ್ಪ ಹೊತ್ತಾದ ತಕ್ಷಣ ಅದು ಹುರ್ಕೊಂಡಿರ್ತೀವಲ್ವ, ನಡೆಯುತ್ತೆ. ಕುದಿಯಿಲ್ಲ ಅಂದರೂ ಪರವಾಗಿಲ್ಲ, ಅದರಲ್ಲೇ ಸ್ವಲ್ಪ ಇದಾಗಬೇಕು, ಬಾಯ್ಲ್ ಆಗುತ್ತಲ್ವ, ಹಾಗಾಗಿ ಸ್ಟವ್ನ ಆಫ್ ಮಾಡ್ಕೋಬೇಕು. ಪನ್ನೀರ್ ಟೊಮೊಟೊ ಬಾತ್ ರೆಡಿ.
ರೆಡಿಯಾಗಿದೆ ಪನ್ನೀರ್ ಟೊಮೊಟೊ ಬಾತು. ಚೆನ್ನಾಗಿದೆ, ಟೇಸ್ಟ್ ಏನು ಚೆನ್ನಾಗಿ ಅನಿಸ್ತು. ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಪನ್ನೀರ್ ಹಾಕಿ ಮಾಡಿದ್ದೀನಿ, ಚೆನ್ನಾಗಿದೆ. ನಮ್ಮ ಮಕ್ಕಳು ತಿಂತಾಯಿದ್ದಾರೆ, ಚೆನ್ನಾಗಿರುತ್ತೆ. ಹುಡುಗರು ಎಲ್ಲ ಹಾಕ್ಕೊಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಟೊಮೊಟೊ ಬಾತ್ ರೆಡಿ ಐತೆ. ಪಕ್ಕದಲ್ಲಿ ಕೊಬ್ಬರಿ ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ, ರೈಸ್ ಜೊತೆ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ಕೊಬ್ಬರಿ ಪುಡಿ ಸಖತ್ತಾಗಿರುತ್ತೆ. ಒಂಡೆ ಅಷ್ಟೇ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಒಂದಿನ ಮಾತ್ರ ಇದು ಆ್ಯಕ್ಚುಲಿ. ಆಮೇಲೆ ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಒಂದಿನ ಇಟ್ಕೊಂಡು ಚೆನ್ನಾಗಿರುತ್ತೆ. ಒಂಥರ ಬರೀ ಅನ್ನ ಸಾರು ತಿನ್ನೋ ಬದಲು, ಪಲ್ಯ ಇದು ತಿನ್ನೋ ಬದಲು ರೊಟ್ಟಿ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಾದರೆ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಖಾರ ಕಮ್ಮಿ ಹಾಗಾಗಿ ಸ್ವಲ್ಪ ಒಂದು 5 ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೀರು ಹಾಕ್ಬಾರ್ದು, ಹಾಗೆ ಡ್ರೈನೇ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದೇ ಕೊಬ್ಬರಿ ಪುಡಿ, ಇದು ಚೆನ್ನಾಗಿರುತ್ತೆ ಒಂಡೆ ತಿನ್ನಲಿಕ್ಕೆ. ಕೊಬ್ಬರಿ ಪುಡಿ ರೆಡಿ ಆಯಿತು. ನೀರು ಹಾಕ್ಕೋಬಾರ್ದು, ಡ್ರೈ ಆಗಿ ರುಬ್ಕೊಳ್ಳಿ. ಇನ್ನೂ ಸ್ವಲ್ಪ ರುಬ್ಕೊಳ್ಳಿ, ತರಿಯಾಗಿ ರುಬ್ಕೊಳ್ಳಿ ಅಷ್ಟೇ. ಫುಲ್ ಸಣ್ಣ ಮಾಡ್ಕೋಬೇಡಿ, ತರಿಯಾಗಿ ಇರಲಿ. ಪ್ಲೀಸ್ ಯಾರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.